ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 2 ದಿನದ ರೂಟೀನನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಪಾಪುಗಂತೂ ಸುಮಾರು ಒಂದು ತಿಂಗಳಿಂದ ಬರೀ ಹುಷಾರಿಲ್ಲ ಇದೇ ಆಗೋಯ್ತು. ಅದೇ ಬ್ಯುಸಿನಲ್ಲಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ವಿಡಿಯೋದಲ್ಲಿ ಬರೋದಾದರೆ ಇದು ಗುರುವಾರ ಆಷಾಢ ಅಮಾವಾಸ್ಯೆ ಬುಧವಾರ ಆಗಿತ್ತು. ಗುರುವಾರ ನಾನು ಎಲ್ಲವನ್ನು ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆ ದಿನ ಅಮಾವಾಸ್ಯೆ ಪೂಜೆನ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೆ. ಇನ್ನು ಆಷಾಢ ಶುಕ್ರವಾರ ಮೊದಲನೇದು ಮಾಡಬೇಕಲ್ವ ಅಂತ ಹೇಳಿ ಮೊದಲನೇದಾಗಿ ಮನೇನ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊದಲೆಲ್ಲ ಮಾಮೂಲಿ ಕಾವೇರಿ ಟ್ಯಾಪ್ ಏನಿದೆ ಅಲ್ಲಿ ನೀರು ಬರ್ತಾ ಇತ್ತು. ಇವಾಗ ಯಾವತ್ತು ಬರುತ್ತೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಮನೇಲಿ ಇಲ್ಲೇ ಸಿಂಕಲ್ಲೇ ದೇವ್ರ ಸಾಮಾನೆಲ್ಲ ವಾಶ್ ಮಾಡೋಣ ಅಂತ ಹೇಳಿ ಮೊದಲಿಗೆ ನಾನು ಸಿಂಕು ಮತ್ತು ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದ ನಂತರ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಲಿಕ್ಕೆ ರೆಡಿ ಮಾಡೋಣ ಅಂತ ಹೇಳಿ, ಅದರಲ್ಲೂ ತುಂಬ ದಿನ ಆಗಿಬಿಟ್ಟಿತ್ತು ಈ ಸಲ ಹುಷಾರಿಲ್ಲ ಅದು ಇದು ಅಂತ ಹೇಳಿ ದೇವ್ರ ಪಾತ್ರೆ ವಾಶ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೇ ನಾನು ಇವಾಗ ಮೊದಲನೇದಾಗಿ ದೇವ್ರ ಮನೇಲಿ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ ಅಂತ ಮೊದಲು ಅದನ್ನೆಲ್ಲ ಎತ್ತಿಟ್ಕೊತೀನಿ. ತುಂಬಾ ಡಿಟೇಲಾಗಿ ನಾನು ವಿಡಿಯೋದಲ್ಲಿ ಏನನ್ನು ತೋರಿಸಿಲ್ಲ, ಸಿಂಪಲ್ಲಾಗಿ ತೋರಿಸಿದ್ನಿ ಹೇಗಿರುತ್ತೆ ನನ್ನ ರೂಟೀನ್ ಅಂತ ಹೇಳಿ. ಮೊದಲು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡಿಟೇಲಾಗಿ ಹಾಕಿದ್ದೀನಿ ನಾನು ಹೇಗೆ ಎಲ್ಲನೂ ಒಂದೊಂದಾಗಿ ವಾಶ್ ಮಾಡ್ಕೊತೀನಿ ಏನು ಎತ್ತ ಅಂತ. ಈಗ ಮೊದಲಿಗೆ ಎಲ್ಲನೂ ತೆಗೆದು ಹೊರಗಡೆ ಇಟ್ಟು ಈ ಚಾಪೆನ ನಾನು ದೇವ್ರ ಪಾತ್ರೆನ ವಾಶ್ ಮಾಡಿದ್ದಕ್ಕೆ ಇಟ್ಕೊಳ್ಳೋಣ ಅಂತಲೇ ಹೇಳಿ ಇಟ್ಕೊಂಡಿದ್ದೀನಿ. ಚಿಕ್ಕದು ದೇವ್ರ ಫೋಟೋ ಎಲ್ಲ ತೆಗೆದು ಅದನ್ನು ಸೈಡಲ್ಲಿ ಇಟ್ಟು, ಇದು ಜೋಳಿಗೆನ ನಾನು ಒಂದು ಹಬ್ಬ ಬರುತ್ತಲ್ಲ ಶಿವರಾತ್ರಿ, ಶ್ರಾವಣ ಇಂಥ ಟೈಮ್ಗಳಿಗೆ ವಾಶ್ ಮಾಡ್ಕೊತೀನಿ. ಈಗ ಅದನ್ನು ವಾಶ್ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದಿಲ್ಲಿಟ್ಟು ದೇವ್ರ ಫೋಟೋಗಳನ್ನು ಕೂಡ ಮೊದಲಿಗೆ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಅದರ ನಂತರ ಅದನ್ನು ಡ್ರೈ ಆಗಿರುವಂಥ ಬಟ್ಟೆಗಳು, ಪಾಪು ಬಟ್ಟೆ ಮತ್ತು ಬನಿಯನ್ ಬಟ್ಟೆ ಏನಿರುತ್ತೆ ಅವುಗಳಿಂದ ನೀಟಾಗಿ ಡ್ರೈ ಮಾಡ್ಕೊತೀನಿ. ಮತ್ತು ಈ ದೇವ್ರ ಪಾತ್ರೆಗಳನ್ನೂ ಅಷ್ಟೇ ನಾನು ಒಂದು ಡ್ರೈ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊತೀನಿ. ಇದು ಗಂಧ ಮತ್ತು ಕುಂಕುಮ ಇಡಲಿಕ್ಕೆ ವಿಭೂತಿ ನಾವು ಜಾಸ್ತಿ ಬಳಸೋವಂಥದ್ದು. ಕುಂಕುಮ ಇಡಲಿಕ್ಕೆ ಕೂಡ ಅದನ್ನೇ ಯೂಸ್ ಮಾಡ್ಕೊಂಡು ಇಟ್ಕೊತೀನಿ. ಮೊದಲಿಗೆ ಮಹದೇಶ್ವರ ಸ್ವಾಮಿಯವರ ಫೋಟೋಗೆ ಇಟ್ಕೊತಾ ಇದ್ದೀನಿ. ಮಹದೇಶ್ವರ ಸ್ವಾಮಿ ನಮ್ಮ ಮನೆ ದೇವರು. ಮನೆಯಲ್ಲಿ ಫೋಟೋ ಇಡಬಾರ್ದು ಹಾಗೆ ಹೀಗೆ ಅಂತ ತುಂಬ ಜನ ಏನೇನೋ ಹೇಳ್ತಾರೆ. ಬಟ್ ಮನೆ ದೇವರು ಅಂದಮೇಲೆ ನಮಗೆ ನೋಡದೆ ದೇವ್ರನ್ನ ಏನೋ ಒಂಥರ ಪೂಜೆ ಮಾಡಲಿಕ್ಕೆ ಮನೆ ಒಳಗಡೆ ಏನೋ ಒಂಥರ ಮಿಸ್ ಹೊಡಿತಾ ಇರುತ್ತೆ. ನನಗೆ ಅಮ್ಮನ ಮನೇಲಿದ್ದಾಗಲೂ ಕೂಡ ದೇವ್ರ ಚಿತ್ರಪಟ ಇಲ್ಲದೇ ನನಗೆ ಪೂಜೆ ಮಾಡಲಿಕ್ಕೆ ಏನೋ ಒಂಥರ ಮಿಸ್ ಅನಿಸ್ತಾ ಇತ್ತು. ಅದಕ್ಕೇ ದೇವ್ರ ಫೋಟೋ ಬೇಕೇ ಬೇಕು ಅಂತ ತಂದಿಟ್ಕೊಂಡಿದ್ದೀನಿ. ಆದಷ್ಟು ನಾವು ಕಟ್ಟುನಿಟ್ಟನ್ನು ಪಾಲಿಸ್ತೀವಿ. ಅದ್ರ ಮೇಲೆ ನಮ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾಡ್ತೀವಿ. ಅದ್ರ ಮೇಲೆ ಏನನ್ನು ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಮತ್ತು ಇದೊಂದು ಚಿಕ್ಕ ಫೋಟೋ, ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ತುಂಬ ಆದಷ್ಟು ಕಡಿಮೆ ಇಟ್ಕೊಂಡಿದ್ದೀನಿ, ಆದರೂ ತುಂಬ ಹೆವಿ ಆಗಿಬಿಟ್ಟಿದೆ. ಇದೆಲ್ಲ ವಾಶ್ ಮಾಡಿ ಮುಗಿಸ್ಬೇಕು ಅಂದರೆ ನನಗೆ ಒಂದಿನ ಬೇಕು. ಮಗುನ ಇಟ್ಕೊಂಡು ಇಷ್ಟೆಲ್ಲ ಮಾಡೋದಂದರೆ ಸ್ವಲ್ಪ ಕಷ್ಟನೇ. ಬಟ್ ಒಂದು ಸ್ವಲ್ಪ ದಿನ ಲೇಟ್ ಆದರೂ ಸರಿ, ಅಟ್ಲೀಸ್ಟ್ ಒಂದು 10 to 15 ಡೇಸ್ ಆದರೂ ನಾನೇನೋ ಪ್ರಾಬ್ಲಮ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಾಶ್ ಮಾಡ್ಕೊತೀನಿ. ಮಧ್ಯೆ ಹೇಗೆ ಕ್ಲೀನ್ ಮಾಡ್ಕೋಬೇಕು ಹಾಗೆ ಮಾಡಿಕೊಂಡು ದೇವ್ರ ಮನೇನ ನನ್ನ ಪಾಡಿಗೆ ನಾನು ಪೂಜೆಗಳನ್ನು ಮಾಡ್ಕೊತಾ ಇರ್ತೀನಿ. ಸೈಡಲ್ಲಿ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬ್ಗೆ ಸಾರಿ. ಇವನು ಇಲ್ಲೇ ಕೂತ್ಕೊಂಡು ಅವ್ನಿಗೆ ಸ್ವಲ್ಪ ಕೆಮ್ಮು ಕೂಡ, ಅವನಿಗೆ ಇನ್ನೂ ಕೂಡ ಹುಷಾರಾಗಿಲ್ಲ. ಅವನು ತುಂಬ ಯಾಕೆ ಅಂತ ಗೊತ್ತಿಲ್ಲ. ಮುಂದೆ ಬರೋ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಏನು ಹುಷಾರಿಲ್ಲ ಏನಾಯಿತು ಅಂತ. ಇಲ್ಲಿ ಮೊದಲಿಗೆ ಎಲ್ಲದಕ್ಕೂ ನೋಡ್ತಾ ಇರ್ಬೋದಲ್ವ ನೀವು ಯಾವ ರೀತಿ ಕುಂಕುಮ ಇಡ್ತಾ ಇದ್ದೀನಿ ಅಂತ. ಇದನ್ನು ತೋರಿಸಿಲ್ಲ ನಾನು, ಅದಕ್ಕೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನನಗೆ ಗೊತ್ತು ಆಗಿಡ್ತಾ ಇದ್ದೀನಿ. ಬಟ್ ಮಹದೇಶ್ವರ ಮತ್ತು ಶಿವನಿಗೆ ಎಲ್ಲೂ ಕೂಡ ಕುಂಕುಮವನ್ನು ನಾನು ಬಳಸಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಗುರುರಾಯರಿಗೂ ಕೂಡ ನಾನು ಇಡೋದಿಲ್ಲ. ಲಕ್ಷ್ಮೀ, ಸರಸ್ವತಿ, ಚಾಮುಂಡೇಶ್ವರಿ ಫೋಟೋ ಎಲ್ಲದಕ್ಕೂ ನಾನು ಕುಂಕುಮನ ಬಳಸ್ತೀನಿ. ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊತೀನಿ. ತುಂಬ ಜಾತ್ರೆ ಅನ್ನೋ ರೀತಿಯೂ ಮಾಡೋದಿಲ್ಲ ನಾನು, ತುಂಬ ಸಿಂಪಲ್ ಅನ್ನೋ ರೀತಿಯೂ ಮಾಡ್ಕೊಳ್ಳೋದಿಲ್ಲ. ಒಂದು ತಕ್ಕ ಮಟ್ಟಿಗೆ ಎಲ್ಲ ಕಾಣಬೇಕು ನೀಟಾಗಿ ಆ ರೀತಿ ಮಾಡ್ಕೊತೀನಿ. ಇಲ್ಲಿ ನೋಡ್ತಿರ್ಬೋದಲ್ವ, ಗುರುರಾಯರಿಗೆ ಬರೀ ಗಂಧ ಮಾತ್ರ ಇಟ್ಟಿದ್ದೀನಿ. ಅಕ್ಕಪಕ್ಕದಲ್ಲಿರೋದಕ್ಕೆ ಮಾತ್ರ ದೇವ್ರಿಗೆ ಇಲ್ಲಿ ಸುಮಾರು 5 ದೇವರಿದೆ ಹೆಚ್ಚು ಕಡಿಮೆ. ಎಲ್ಲದಕ್ಕೂ ಕುಂಕುಮನ ಇಟ್ಟಿದ್ದೀನಿ, ಗೋಮಾತೆಗೂ ಕೂಡ ಸೇರಿಸಿ. ಯಾವತ್ತಾದರೂ ಅಷ್ಟೇ ಈ ಫೋಟೋನ ಏನಕ್ಕೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಗುರು ರಾಘವೇಂದ್ರರ ಫೋಟೋ ಎಷ್ಟು ಎದ್ದು ಕಾಣಿಸುತ್ತೆ ಅಂದರೆ, ಅದರಲ್ಲೂ ಮಂತ್ರಾಲಯದಿಂದ ತಂದಿರೋ ಫೋಟೋಗಳಂತೂ ಫ್ರೆಂಡ್ಸ್ ನೋಡಿದ್ರೆ ಕಣ್ಣು ತುಂಬಿ ಬರುತ್ತೆ, ಅಷ್ಟು ಲಕ್ಷಣವಾಗಿದ್ದಾವೆ. ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಈಗ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟಾಗಿ ಎಲ್ಲ ರೆಡಿ ಆಯಿತು. ಚಿಕ್ಕದಾಗಿ ಒಂದು ಅಷ್ಟದಳ ರಂಗೋಲಿನೂ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ.
ಮುಂದೆಗಡೆ ಒಂದು ಸ್ಟ್ಯಾಂಡ್ ಥರ ಇದೆ, ಅದು ಒಳಗಡೆ ತಳ್ಳಿದ್ರೆ ಒಳಗಡೆ ಹೋಗುತ್ತೆ, ಹಿಂಗೆ ಪುಲ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಎಲ್ಲನೂ ರೆಡಿ ಮಾಡಿ, ಗುರುವಾರ ಅಲ್ವ ಇವತ್ತು, ಪೂಜೆ ಮಾಡಿದೆ ಅಂತೂ ಬಿಡಲ್ಲ, ಎಲ್ಲನೂ ಮಾಡಿದ್ಮೇಲೆ ನಾನು ಪೂಜೆನೂ ಮಾಡೇ ಮಾಡ್ತೀನಿ. ಇವತ್ತು ಪೂಜೆ ಮುಗಿಸ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಆಷಾಢ ಶುಕ್ರವಾರ ದಿನ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಇವತ್ತು ಯಾವುದೇ ರೀತಿ ಹೂನ ತರಿಸಿರಲಿಲ್ಲ. ಗುರುರಾಯರಿಗೆ ತುಪ್ಪದ ಆರತಿ ಮಾಡಲೇಬೇಕಲ್ಲ, ತುಪ್ಪದ ದೀಪ ಹಚ್ಚಲೇಬೇಕಲ್ಲ, ಅದಕ್ಕೆ ಅಂತ ಹೇಳಿ ತುಪ್ಪದ ದೀಪನೂ ಕೂಡ ರೆಡಿ ಮಾಡಿಕೊಂಡೆ. ತುಪ್ಪದ ದೀಪ ರೆಡಿ ಮಾಡಿಕೊಂಡು ಈಗ ದೀಪನ ಮನೇಲಿ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊತೀನಿ. ಫಸ್ಟ್ಗೆ ಈ ರೀತಿ ದೀಪ ಹಚ್ಕೊತೀನಿ, ನೆಕ್ಸ್ಟು ತುಪ್ಪದ ದೀಪನ ಹಚ್ತೀನಿ. ಆರತಿ ಮಾಡಿ ಮೊದಲಿಗೆ ಗಣೇಶನಿಗೆ ಆರತಿ ಮಾಡಬೇಕು ತುಪ್ಪದ ದೀಪದಿಂದ, ನಂತರ ಮನೆ ದೇವ್ರಿಗೆ ಆರತಿ ಮಾಡಬೇಕು, ನಂತರ ಗುರುರಾಯರಿಗೆ ಆರತಿ ಮಾಡಬೇಕು. ಇದು ನಾನು ಯಾವುದೇ ರೀತಿ ವ್ರತ ಅಥವಾ ಏನು ಮಾಡ್ಕೊಂಡಿರೋದಲ್ಲ. ನಾನು ಯಾವಾಗಲೂ ಹೇಗೆ ಮನೆ ದೇವ್ರಿಗೆ ದೀಪ ಹಚ್ತೀನಿ ಅದೇ ರೀತಿ ಪ್ರತಿ ಗುರುವಾರ ಗುರುರಾಯರಿಗೆ ತುಪ್ಪ ಅವೈಲೇಬಲ್ ಇಲ್ಲ ಅಂದರೆ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ, ಇಲ್ಲ ಅಂದರೆ ತುಪ್ಪದ ದೀಪ ಹಚ್ತೀನಿ. ಇಲ್ಲಿ ನೋಡ್ತಿರ್ಬೋದಲ್ವ, ಇದು ಹೊಸ ಧೂಪದತ್ತಿ, ನಂಗೆ ತುಂಬ ಇಷ್ಟ ಆಯಿತು. ಅದು ಕಪ್ಪಾಗಬಾರ್ದು ಅಂತ ಹೇಳಿ ಒಂದು ಈ ರೀತಿ ಮಣ್ಣಿನ ದೀಪ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ, ಲುಕ್ ವೈಸ್ ಕೂಡ. ಎಲೆ ಕೂಡ ಹಾಕಿಲ್ಲ, ಅದಕ್ಕೂ ತಪ್ಪು ತಿಳ್ಕೊಬೇಡಿ, ಎಲೆ ಇರಲಿಲ್ಲ ಆ್ಯಕ್ಚುಲಾಗಿ. ಇನ್ನು ಸಂಜೆ ಆಗೋಯ್ತು ನಾನು ಎಲ್ಲ ಮಾಡೋ ತನಕ, ಅದಕ್ಕೆ ಎಲೆ ತರಲಿಕ್ಕೆ ಹೋಗಲಿಲ್ಲ. ಸಂಜೆ ಆದಮೇಲೆ ಕೊಡೋದಿಲ್ಲ ಅಲ್ವ ಯಾರೂ, ಅದಕ್ಕೆ ತರಲಿಕ್ಕೆ ಹೋಗೋದಿಲ್ಲ. ಹಾಗೆಯೇ ಪೂಜೆ ಮುಗಿಸ್ಕೊಳ್ಳೋಣ ಸಿಂಪಲ್ಲಾಗಿ, ನಾಳೆ ಮಾಡೋಣ ಅಂತ ಹೇಳಿ ಈಗ ಮೊದಲಿಗೆ ಮನೆ ದೇವರಿಗೆ ಮತ್ತು ಗಣೇಶನಿಗೆ ತುಪ್ಪದ ಆರತಿನ ಮಾಡ್ಕೊತೀನಿ. ಮಾಡಿಕೊಂಡು ನಂತರ ಅದನ್ನ ಗುರುರಾಯರಿಗೆ ಆರತಿ ಮಾಡಿ ಎತ್ತಿ ಮೇಲೆ ಗುರುರಾಯರ ಫೋಟೋನ ನಾನು ಮೇಲ್ಗಡೆ ದೇವ್ರ ಮನೆ ಮೇಲ್ಗಡೆ ಗೋಡೆ ಏನಿದೆ ಅಲ್ಲಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ದೊಡ್ಡ ದೊಡ್ಡ ಮೊಳೆ ಯಾವುದಕ್ಕೂ ಹೊಡೆದಿಲ್ಲ, ಚಿಕ್ಕ ಚಿಕ್ಕದಾಕಿನೇ ಹಾಕ್ಕೊಂಡಿದ್ದೀನಿ. ಲೀಸ್ ಮನೆ ಆಗಿರೋದ್ರಿಂದ ನಾವು ಎಲ್ಲದಕ್ಕೂ ಸುಮ್ಮನೆ ಹೊಡೆಯೋದು ಕೂಡ ಕಷ್ಟನೇ, ಸುಮ್ಮನೆ ಅವನ್ನ ಹೊಡೆಯೋಕ್ಕಾಗಲ್ಲ. ಸಿಂಪಲಾಗಿ ಚಿಕ್ಕದಾಗಿದ್ದರೂ ಸಾಕು ಅಂತ ಹೇಳಿ ಚಿಕ್ಕ ಚಿಕ್ಕ ಮೊಳೆನೇ ಹಾಕ್ಕೊಂಡು ಎಲ್ಲನೂ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನೋಡ್ತಿರ್ಬೋದಲ್ವ ನೀವು, ಇಲ್ಲಿ ತುಪ್ಪದ ಆರತಿ ಎಲ್ಲ ಮಾಡಿ ನೀಟಾಗಿ ಪೂಜೆನ ಮುಗಿಸ್ಕೊಂಡೆ. ಏನೋ ಸಮಾಧಾನ, ಪೂಜೆ ಮಾಡಿದ್ರೆ ಏನೋ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ನನಗಂತೂ ಪೂಜೆ ಮಾಡಿದೆ ಈ ಮಂತ್ಲಿ ಸೈಕಲ್ ಆದಾಗೆಲ್ಲ ಒಂದು ಮೊದಲಿಗೆ 3 ದಿನ ನಿಲ್ಲಿಸ್ಬಿಡ್ತೀನಿ. ಪೀರಿಯಡ್ ಡೇಟ್ ಹತ್ರ ಬರ್ತಾ ಅದೊಂದು 3 ದಿನ ನಿಲ್ಲಿಸ್ತೀನಿ. ಆಮೇಲೆ 5 ಡೇಸ್ ಕಂಟಿನ್ಯೂಸ್ ಆಗಿ ಕಂಪ್ಲೀಟಾಗಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಹೆಚ್ಚು ಕಡಿಮೆ ಒಂದು ವಾರ ಅಥವಾ 8 ದಿನ ನನ್ನ ಕೈಲಿ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ಅದರಿಂದ ತುಂಬ ಬೇಜಾರಾಗ್ಬಿಡುತ್ತೆ ಆ ಟೈಮಲ್ಲಂತೂ. ಅದಕ್ಕೆ ಅದು ಮನ್ಸಿಗೆ ಬರೋ ತನಕ ಅಂತೂ ಕಂಪ್ಲೀಟಾಗಿ ನಂಗೆ ಸಮಾಧಾನ ಆಗೋಷ್ಟು ಪೂಜೆ ಮಾಡ್ಕೊತೀನಿ. ಇನ್ನು ನ್ಯಾಚುರಲು ಅವೆಲ್ಲ ನಾವು ಏನು ಮಾಡೋಕ್ಕಾಗೋದಿಲ್ಲ, ಪ್ರಕೃತಿ ನಿಯಮ ಅವೆಲ್ಲ ಆಗಲೇಬೇಕಲ್ವ. ಅದಕ್ಕೆ ಅವನ್ನು ಸೈಡ್ಗಿಟ್ಟು ಈಗ ಪೂಜೆ ಎಲ್ಲ ಮುಗಿಸ್ದೆ. ಇದು ಬೆಳಗ್ಗೆ ಇನ್ನು ಮತ್ತೆ ಶುಕ್ರವಾರ ಬೆಳಗ್ಗೆನೇ ಎದ್ದು ಬೇಗ ಒಂದು 5:45ಗೆ ಎದ್ದಿದ್ದೆ. ಮೊದಲಿಗೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಪಾಪುನ ಎತ್ತಿ ಮೇಲೆ ಮಲಗಿಸ್ಬಿಟ್ಟು ಮೊದಲು ಮನೆಯೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಲಿಕ್ಕೆ ಬಂದೆ. ಏನೇ ಆದರೂ ಪಾಪು ಮಗು ಎಲ್ಲ ಇದ್ಮೇಲೆ ನಾವು ಬ್ರಾಹ್ಮಿ ಮುಹೂರ್ತಕ್ಕೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬೋದು, ಬಟ್ ಆಗೋದಿಲ್ಲ ಫ್ರೆಂಡ್ಸ್. ತುಂಬಾ ರಿಸ್ಕ್ ತಗೊಂಡು ಮಾಡಿದ್ರು ಕೂಡ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ನಾನು ತುಂಬ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟನ್ನು ಮಾತ್ರ ಮಾಡ್ಕೊತೀನಿ. ಇವತ್ತು ಸಂಜೆ ಕಂಪ್ಲೀಟಾಗಿ ಪೂಜೆನ ಸಿಂಪಲ್ಲಾಗೇ ಮುಗಿಸ್ಕೊಂಡೆ. ಇನ್ನೂ ನಾಳೆ ಬೆಳಗ್ಗೆ ಪೂಜೆ ಮಾಡಬೇಕು, ಅದಕ್ಕೇ ಇವತ್ತು ಹೂ ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಹೇಗೆ ಪೂಜೆ ಆಗುತ್ತೋ ಅಷ್ಟನ್ನು ಮುಗಿಸ್ಕೊತೀನಿ. ಇನ್ನು ಎಲ್ಲ ಜೋಡಿಸಿದ್ಮೇಲೆ ದೇವ್ರ ಸಾಮಾನ ವಾಶ್ ಮಾಡಿದ್ಮೇಲೆ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಪ್ರತಿಯೊಂದನ್ನು ಕೂಡ ಇವತ್ತು ಮಾಡಿಕೊಂಡು ಪೂಜೆನೆಲ್ಲ ಇವತ್ತು ನೈಟು ಮುಗಿಸ್ಕೊಂಡು ಇನ್ನು ಮನೆ ಕೂಡ ಕ್ಲೀನಾಗಿರುತ್ತೆ. ಬೆಳಗ್ಗೆ ಎದ್ದು ಇನ್ನು ಶುಕ್ರವಾರದ ಪೂಜೆ ಮಾಡ್ಕೊಬೇಕು. ಅವತ್ತಿಗೆ ಏನು ಅಲಂಕಾರ ಬೇಕು ಏನು ಬೇಕು ಎಲ್ಲ ನೈಟ್ ಮುಗಿಸ್ಕೊತೀನಿ. ನಾಳೆ ಎದ್ದು ಪೂಜೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿದಿರುತ್ತೆ. ಬೆಳಗ್ಗೆ ಎದ್ದು ಈಗ ನಾನು ಹೊಸಲಿಗೆ ಮತ್ತು ಬಾಗಿಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹೇಳೋದೇನು ಅಂದರೆ ತುಂಬಾ ರಿಸ್ಕ್ ತಗೊಂಡು ನಾನು ಬೆಳಗ್ಗೆ 5 ಗಂಟೆಗೆ ಮಾಡ್ತೀನಿ, ಬೇಗ ಎದ್ದೇಳ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೇ ಸ್ವಲ್ಪ ಲೇಟ್ ಆಯಿತು, ಒಂದು 5:15ಗೆ ಎದ್ದೆ. 5:15ಗೆ ಎದ್ದು ಮೊದಲಿಗೆ ಪಾಪುನ ಎತ್ತಿ ಮೇಲೆ ಮಲಗಿಸಿ ಈಗ ಅದಕ್ಕೆ ಎಲ್ಲನೂ ಕೂಡ ರೂಮಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಒಂದಿನ ವೀಡಿಯೋ ಬರುತ್ತೆ, ಅವಾಗ ಹೇಳ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಈಗ ಮೊದಲಿಗೆ ರಂಗೋಲಿನ ಹಾಕ್ಕೊಂಡು ಬಾಗಿಲಿಗೆ ಪಾಪು ಇನ್ನೂ ಮಲಗಿದ್ದ, ನಿದ್ದೆ ಮಾಡ್ತಿದ್ದ. ಅವನೆದ್ದು ಅಷ್ಟರಲ್ಲಿ ಫಸ್ಟು ಮನೆಯಲ್ಲೇ ರೆಡಿ ಮಾಡಿ ಮುಗಿಸಿ ಅವನನ್ನು ಸ್ಕೂಲಿಗೆ ಕಳಿಸೋ ಅಂಥ ತಯಾರಿಗೆ ನಾವು ತೊಡಗಬೇಕಾಗತ್ತೆ. ಅದಕ್ಕೇ ಮೊದಲಿಗೆ ನೋಡ್ತಾ ಇರ್ಬೋದಲ್ವ ಎಷ್ಟು ಸಮಾಧಾನ, ಎಷ್ಟು ನೆಮ್ಮದಿ. ಆ ದೀಪ ಉರಿಯೋದು ನೋಡಿದ್ರೇ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಮನೆಗೆ ಕಳೆ ತುಂಬುತ್ತೆ ಅಂತಲೇ ಹೇಳ್ಬೋದು. ದಾಸವಾಳ ಹೂ ಕೂಡ ಇತ್ತು. ಅಮ್ಮ ಬಂದಿದ್ದರು, ಪಾಪುಗೆ ಹುಷಾರಿರಲಿಲ್ಲ ಅಲ್ವಾ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದಿದ್ದರು.
ಹಾಗೆಯೇ ನಾನು ಅಮ್ಮನ ಜೊತೆ ಊರಿಗೆ ಹೋದೆ. ಇದು ನಮ್ಮ ಊರಲ್ಲಿರುವಂಥ ದೇವಸ್ಥಾನ. ವಿಡಿಯೋನ ಮಾಡೋಕ್ಕಾಗಲಿಲ್ಲ ಇನ್ನು ಕಂಟಿನ್ಯೂನ. ಅದಕ್ಕೇ ನಾನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ಪಾಪನ ಸ್ಕೂಲಿಗೆ ಕಳಿಸಿ ಅವ್ನು ಸ್ಕೂಲಿಗೆ ಹೋಗಿದ್ದು ಬಂದಮೇಲೆ ಊರಿಗೆ ಕರ್ಕೊಂಡು ಹೋದ್ವಿ.